ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಿದ್ದಾರೆ. ನಾವು ಕೇಳುವುದು, ತನಿಖೆಯ ಮೊದಲೇ ಬಾಬು ಅಮಾಯಕ ಎಂದು ಬಿಂಬಿಸಲು ಇವರೇನು ತನಿಖಾಧಿಕಾರಿಗಳೇ? ಅವ ಹೇಳಿದನ್ನೇ ಇವರು ನಂಬುವುದಾದರೆ ನಾಳೆ ನ್ಯಾಯಾಲಯದಲ್ಲಿ ತನಿಖೆ ನಡೆದು ಒಂದು ವೇಳೆ ಬಾಬು ಅಪರಾಧಿ ಎಂದು ಘೋಷಣೆಯಾದರೆ ಸಿಬ್ಬಂದಿ ಬಾಬು ನಡೆಸಿದ ಅವ್ಯವಹಾರದ ಪೂರ್ತಿ ಹಣವನ್ನು ಈ ಕಾಂಗ್ರೆಸ್ನ ನಾಯಕರು ಅಥವಾ ಆನಂದ ಬೆಳ್ಳಾರೆ ಅವರು ಸರ್ಕಾರಕ್ಕೆ ಭರಿಸಲು ಬದ್ಧರಿದ್ದಾರಾ ಎಂದು ಲಿಖಿತವಾಗಿ ಬರೆದುಕೊಡಿ. ಆಗ ನಿಮ್ಮ ಸವಾಲನ್ನು ಸ್ವೀಕರಿಸುತ್ತೇವೆ. ಮತ್ತೆ ಮುಂದುವರೆದು ಕಲ್ಮಡ್ಕ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮಾತನಾಡಿ, ನಾರಾಯಣ ಪಂಚಗ್ರಾಮ ಪಂಚಾಯತ್ನಲ್ಲಿ ವಾಟರ್ಮ್ಯಾನ್ ಆಗಿ ಕೆಲಸಕ್ಕೆ ಸೇರಿದವ, ಮತ್ತೆ ಕಾಂಟ್ರಾಕ್ಟ್ದಾರನಾಗಿದ್ದ, ಈಗ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷನಾಗಿ ಹೇಗೆ ಈ ಮಟ್ಟಕ್ಕೆ ಬೆಳೆದ ಎಂದು ಕೇಳಿದ್ದೀರಿ. ಒಬ್ಬ ಮನುಷ್ಯನ ಜೀವಿತಾವಧಿಯಲ್ಲಿ ಸಮಾಜಕ್ಕೆ ಕಂಟಕನಾಗದೆ ಯಾವ ವೃತ್ತಿಯನ್ನು ಮಾಡಬಹುದು? ಅದರಿಂದ ಆತ್ಮಾಭಿಮಾನ ಇದೆ. ನೀವು ಕೂಡ ನಿಮ್ಮ ಜೀವನವನ್ನು ಆತ್ಮಾವಲೋಕನ ಮಾಡಿಕೊಳ್ಳಿ. ಮೊದಲು ಹೇಗಿದ್ದೀರಿ, ಈಗ ಹೇಗಾಗಿದ್ದೀರಿ? ನಾವು ನಮ್ಮ ರಕ್ತ ಬೆವರಾಗಿ ಹರಿಸಿ ಈ ಮಟ್ಟಕ್ಕೆ ಬೆಳೆದು ಬಂದವರು. ಯಾರ್ಯಾರ ತಲೆ ಹೊಡೆಯುವ ಕೆಲಸ ಅಥವಾ ಯಾವುದೇ ಅಕ್ರಮ ದಂಧೆಯನ್ನು, ಕಮಿಷನ್ ಏಜೆಂಟ್ ಅನ್ನು ಕೂಡ ನಾವು ಮಾಡಿಲ್ಲ. ನಾರಾಯಣನ ಅಂಗಡಿಯ ಮಾಡಿನ ಶೀಟು ಮಾರ್ಗದ ಬದಿಯವರೆಗೆ ಬಂದಿದೆ, ಯಾರು ಪರವಾನಗಿ ಕೊಟ್ಟಿದ್ದಾರೆ ಎಂದು ಕೇಳಿದ್ದೀರಿ. ಆ ಜಾಗ ಸುಮಾರು 80 ವರ್ಷಗಳ ಹಿಂದೆ ನಮ್ಮ ಹಿರಿಯರ ವರ್ಗಸ್ಥಳವೇ ಆಗಿದ್ದು, ಅದರ ಮುಂಭಾಗ ನಮಗಲ್ಲದೆ ಬೇರೆ ಯಾರಿಗೆ ಆ ಜ್ಞಾನ ನಿಮ್ಮಲ್ಲಿ ಇರಬೇಕಿತ್ತು. ಒಂದು ವೇಳೆ ರಸ್ತೆ ಅಗಲೀಕರಣ ನಡೆಯುವ ಸಂದರ್ಭ ಬಂದರೆ ನಾವು ಬಿಟ್ಟುಕೊಡಲು ಸಿದ್ಧರಿದ್ದೇವೆ. ಆ ತಲೆಬಿಸಿ ನಿಮಗೆ ಬೇಡ. ನೀವು ಕೂಡ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ನಿಮ್ಮ ವ್ಯಾಪ್ತಿಯಲ್ಲಿ ಬರುವ ನಿಮ್ಮ ಮನೆಯ ಗೇಟಿನಿಂದ ನಿಂತಿಕಲ್ಲಿನವರೆಗೆ ರಸ್ತೆಗೆ ತಾಗಿಕೊಂಡು ಎಷ್ಟು ಮನೆ ಕಟ್ಟಡಗಳು ಇದೆ, ಇದು ನಿಮ್ಮ ಗಮನಕ್ಕೆ ಬರಲಿಲ್ಲವೇ? ಇವರೆಲ್ಲರಿಗೂ ಪರವಾನಗಿ ನೀವೇ ಕೊಟ್ಟದ್ದಲ್ಲ, ಅದು ನಿಮಗೆ ನೆನಪಿಗೆ ಬರಲಿಲ್ಲವೇ? ಪಂಜಾಬ್ ಗ್ರಾಮ ಪಂಚಾಯತಿನಲ್ಲಿ ಅವ್ಯವಹಾರ ಎಂದು ಬೊಬ್ಬೆ ಹೊಡೆಯುವ ಕಾಂಗ್ರೆಸ್ ಪಕ್ಷಕ್ಕೆ ಪಂಬೆತ್ತಾಡಿ ಮತ್ತು ಕಲ್ಮಡ್ಕ ಗ್ರಾಮಗಳಲ್ಲಿ ನಡೆಯುವ ಮರಕಳ್ಳತನ ಮತ್ತು ಇನ್ನಿತರ ದಂಧೆಗಳು ಅರಿವಿಗೆ ಬರಲಿಲ್ಲವೇ? ಅವರದ್ದೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನೊಬ್ಬ ಪ್ರಮುಖರು ಬರೀ 5 ಸೆಂಟ್ಸ್ ಜಾಗದಲ್ಲಿ ಕುಳಿತುಕೊಂಡು ಯಾವುದೇ ಆದಾಯದ ಮೂಲಗಳಿಲ್ಲದೆ ಬರೀ ರಾಜಕೀಯವನ್ನೇ ಬಂಡವಾಳ ಮಾಡಿಕೊಂಡು ಕೋಟಿಗಟ್ಟಲೆ ಮೌಲ್ಯದ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅವರು ಹೇಗೆ ಶ್ರೀಮಂತರಾದರು ಎಂದು ನಿಮ್ಮ ಗಮನಕ್ಕೆ ಬರಲಿಲ್ಲವೇ? ನೀವು ಮತ್ತೊಬ್ಬರ ಬಗ್ಗೆ ಮಾತನಾಡುವುದು ನಿಮ್ಮ ರಾಜಕೀಯ ತೀರಿಸಿಕೊಳ್ಳುವ ಉದ್ದೇಶ ವಿನಃ ಬೇರೆ ಏನೂ ಅಲ್ಲ. ಮಾತನಾಡುತ್ತಾ ಮತ್ತೊಬ್ಬ ನಾಯಕರು ನಾರಾಯಣರು ಸಿಬ್ಬಂದಿ ಬಾಬುರವರ ಮನೆಗೆ ಹೋಗಿದ್ದಾರೆ, ಅವರನ್ನು ಬೆದರಿಸಿದ್ದಾರೆ ಎಂದು ಹೇಳಿದ್ದಾರೆ. ಯಾವ ಆಧಾರದಲ್ಲಿ ಈ ರೀತಿ ಹೇಳಿಕೆಯನ್ನು ನೀಡಿದ್ದೀರಿ? ಆದರೆ ನನಗೆ ಇದುವರೆಗೂ ಬಾಬುರವರ ಮನೆಯಲ್ಲಿ ಎಂಬುದೇ ಗೊತ್ತಿಲ್ಲ. ಪಂಚಾಯತ್ ಕೆಲಸಕ್ಕೆ ಸಂಬಂಧಪಟ್ಟ ವಿಚಾರವಲ್ಲದೆ ಬೇರೆ ಯಾವುದೇ ವ್ಯವಹಾರ ಅಥವಾ ಸಂಪರ್ಕ ಅವರೊಂದಿಗೆ ಹೊಂದಿಲ್ಲ. ಇವರು ಆ ವಿಚಾರದ ಬಗ್ಗೆ ಒಂದು ಸತ್ಯದ ಚಾವಡಿಯಲ್ಲಿ ಬಂದು ಹೇಳುವುದಾದರೆ ಅವರು ಕರೆದಲ್ಲಿಗೆ ನಾವು ಬರಲು ಸಿದ್ಧರಿದ್ದೇವೆ. ನಮಗೆ ಈ ಸಂವಿಧಾನದ ಬಗ್ಗೆ ನಂಬಿಕೆ ಇದೆ, ಕಾನೂನಿನ ಬಗ್ಗೆ ಗೌರವವನ್ನು ಕೊಡ್ತೇವೆ. ಹಾಗಾಗಿ ಸಿಬ್ಬಂದಿ ತಪ್ಪು ಮಾಡಿದಾಗ ಅವರನ್ನು ಅಮಾನತುಗೊಳಿಸಿ ತನಿಖೆಗೆ ಆದೇಶಿಸಿದ್ದೇವೆ. ತನಿಖೆಗೆ ಸಹಕಾರ ಕೂಡ ನೀಡುತ್ತೇವೆ. ಇದೇ ಆನಂದ ಬೆಳ್ಳಾರೆಯವರು ಆರೋಪಿತ ಸಿಬ್ಬಂದಿಯ ಪರವಾಗಿ ತನಿಖೆಯ ದಾರಿ ತಪ್ಪಿಸುವ ಉದ್ದೇಶದಿಂದ ತನಿಖೆ ನಡೆಯುವ ಸಂದರ್ಭದಲ್ಲಿ ಇಲ್ಲಸಲ್ಲದ ಆರೋಪಗಳನ್ನೆಲ್ಲ ಹೇಳಿಕೊಂಡು ಪಂಜಾಬ್ ಗ್ರಾಮ ಪಂಚಾಯತ್ನಲ್ಲಿ ಬಂದು ಹಸ್ತಕ್ಷೇಪ ಮಾಡುವ ಅಗತ್ಯವೇನಿದೆ? ಈ ವಿಚಾರವಾಗಿ ಮೊನ್ನೆ ಒಬ್ಬರು ಶಾಸಕರು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ SC/ST ದೌರ್ಜನ್ಯ ಕಾಯ್ದೆಯ ಬಗ್ಗೆ ಸದನದಲ್ಲಿ ಅವರು ಕೂಡ ಆ ಸಮುದಾಯಕ್ಕೆ ಸೇರಿದವರಾಗಿ ಅದರ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ. ಈ ಕಾಯ್ದೆಯು ಇನ್ನೊಬ್ಬ ಸಮುದಾಯದವರನ್ನು ಗಮನಿಸಲು ಉಪಯೋಗವಾಗುತ್ತದೆ. ಆದ್ದರಿಂದ ಯಾರು ಸುಳ್ಳು ಕೇಸನ್ನು ನೀಡುತ್ತಾರೋ ಅವರ ವಿರುದ್ಧವೂ ಅದೇ ರೀತಿಯ ಕಾನೂನು ಕ್ರಮಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಸದನದಲ್ಲಿ ಜಾಕ್ವೆಲ್ ಕೆಲಸ ಮಾಡಿ ಮೋಸ ಮಾಡಿದ್ದಾರೆ ಎಂದು ಭಾಷಣದಲ್ಲಿ ಹೇಳಿದ್ದಾರೆ. ಆ ಕೆಲಸವನ್ನು ಮುಗಿಸಿ ಬಿಲ್ಲು ಸುಮಾರು ವರ್ಷಗಳ ಹಿಂದೆಯೇ ಪಡೆದಿರುತ್ತೇನೆ. ಆದರೆ ಈ ಆನಂದ ಬೆಳ್ಳಾರೆಯವರು ನನಗೆ ಮತ್ತು ಇಂಜಿನಿಯರಿಗೆ ಇಲ್ಲಸಲ್ಲದ ಆರೋಪ ಮಾಡಿ ಲೋಕಾಯುಕ್ತಕ್ಕೆ ಬರೆಯುತ್ತೇವೆ ಎಂದು ಹೆದರಿಸಿ ಕೊನೆಗೆ 5,000 ಕೊಡಬೇಕೆಂಬ ಬೇಡಿಕೆ ಇಟ್ಟವರು. ಇವರು ಮೊನ್ನೆ ಪಂಜದ ಘಟನೆಯಲ್ಲಿ ಕೂಡ ಲಕ್ಷಗಟ್ಟಲೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಕೆಲವು ಮೂಲಗಳಿಂದ ಮಾಹಿತಿ ಇದೆ. ಯಾವಾಗ ನಾವು ಇದರ ಬೇಡಿಕೆ ಸ್ಪಂದಿಸುವುದಿಲ್ಲ ಎಂದು ಗೊತ್ತಾದಾಗ ನಮ್ಮ ಮೇಲೆ ಜಾತಿ ನಿಂದನೆ ಮತ್ತು ದೌರ್ಜನ್ಯ ಕೇಸ್ ದಾಖಲಿಸಲು ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ಗೆ